KDBಯಿಂದ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ನಮ್ಮ ಗೌರವಿತ ಕೈಗಾರಿಕೋದ್ಯಮಿಗಳು ಕೂಡ ಪಕ್ಕದಲ್ಲಿದ್ದಾರೆ. ಸ್ವತಃ ಅವರೇ ಒಂದು ವಾರ ಕೆಳಗೆ, ಒಂದು 3-4 ದಿನ ಕೆಳಗೆ ಉತ್ತರ ಕೊಡೋಂಥ ಕೆಲಸನೂ ಕೂಡ ಮಾಡಿದರು. ವಿಶೇಷವಾಗಿ KDBಯಿಂದ ಏಕಕೋಶ ಸಿಂಗಲ್ ಯೂನಿಟ್ ಕಾಂಪ್ಲೆಕ್ಸ್ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ 5 ಎಕರೆ ಚಿಲ್ಲರೆ ಆಸ್ಪತ್ರೆ ಕಟ್ಟಲಿಕ್ಕೋಸ್ಕರ ಜಾಗವನ್ನು ಮಂಜೂರು ಮಾಡಿಸ್ಕೊಂಡಿದ್ದೀವಿ. ಜಾಗ ಯಾವ ರೀತಿ ಬಂತು? ಪಾಪ ಅಲ್ಲಿ ಮಾರಾಟ ಮಾಡಿದಂಥ ಒಬ್ಬ ರೈತ, ಆ ರೈತನಿಂದ ನಮ್ಮ ಕುಟುಂಬದ, ನಮ್ಮ ಸಂಬಂಧಿಕರ ಹೆಸರಿಗೆ, ಅವ್ರ ಹೆಸರಿಗೆ ಕೊಂಡ್ಕೊಂಡು ಆ ಜಾಗವನ್ನು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ KDB ಕೊಟ್ಟು, ಇದು ಉದ್ದೇಶ ಏನು ಅಂದರೆ, ಯಾವುದೇ ಒಂದು ಇನ್ಸ್ಟಿಟ್ಯೂಷನನ್ನು ತರಬೇಕಾದಾಗ, ಇಂಡಸ್ಟ್ರಿ ಇರ್ಬೋದು, ಈ ರೀತಿ ಇದ್ದಾಗ 24 ದಿಕ್ಕಿನಲ್ಲಿ NOCಗಳನ್ನು ತರಲಿಕ್ಕೆ ಓಡಾಡೋದು ಮೊದಲು ಈ ಸಿಂಗಲ್ ವಿಂಡೋ ಕಾನ್ಸೆಪ್ಟಲ್ಲಿ ಸಿಂಗಲ್ ಯೂನಿಟ್ ಕಾಂಪ್ಲೆಕ್ಸ್ ಅಂತ ಏನು ಹೇಳ್ತಾರೆ, ಇದರಲ್ಲಿ ಕಾನೂನೇ ಹೇಳುತ್ತೆ KDB ವ್ಯಾಪ್ತಿಯಲ್ಲಿ ಭೂಮಿಯನ್ನು ಮಂಜೂರು ಮಾಡಿಸಿಕೊಳ್ಳಲು ಬರುವ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಪ್ರಮೋಟರ್ಗಳಾಗಿ ತಾವು ಅಪೇಕ್ಷಿಸಿದ ಜಮೀನನ್ನು KIADB ಸಂಸ್ಥೆಯಿಂದ ಪಡೆಯಲು ತಮ್ಮ ಯೋಜನೆಯನ್ನು KDB ಸಂಸ್ಥೆಗೆ ಸಲ್ಲಿಸಬಹುದಾಗಿತ್ತು. ಈ ಯೋಜನೆ ಅಡಿಯಲ್ಲಿ ಜಮೀನು ಮಂಜೂರು ಪಡೆಯುವ ಮುಂಚೆ KDB ರಚಿಸಿದ ಷರತ್ತು ನಿಬಂಧನೆಗಳನ್ನು ಪೂರೈಸಬೇಕು. ನಾವೇ ತೆಗೆದುಕೊಂಡಂಥ ಭೂಮಿ ರೈತರಿಂದ, ಅರೆ ಈ ಪ್ರೋಸೆಸ್ ಆಗೋರು ಕೂಡ ಇನ್ನೊಬ್ಬ ರೈತನ ಹೆಸರಿಗೆ, ಅಂದರೆ ನಮ್ಮ ರಿಲೇಷನ್ ಹೆಸರಿಗೆ ಮಾಡಿಕೊಂಡು KDBಗೆ ಆ ಜಾಗವನ್ನು 10 ಲಕ್ಷಕ್ಕೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅವ್ರು 14 ಲಕ್ಷಕ್ಕೆ ನಮ್ಮದೇ ಭೂಮಿಯನ್ನು ನಮಗೆ ಕೊಡ್ತಾರೆ. ಯಾಕೆಂದರೆ ಅವ್ರು ಸರ್ವಿಸ್ ಮಾಡಿರ್ತಾರೆ. ಇದೆಲ್ಲ ನಮಗೆ KDB ಅವರು ನಮಗೆ ಎಲ್ಲ ಈ ಪ್ರೋಸೆಸನ್ನು ಮಾಡಿಕೊಟ್ಟಿದ್ದಕ್ಕೆ 4 lakhs ಫೀಸ್ ತೊಗೊತಾರೆ. ಅದನ್ನು ಇದು ಕಾನೂನು ಚೌಕಟ್ಟಲ್ಲಿ ಇಡೀ ಪ್ರಪಂಚದಲ್ಲಿರುವಂಥ ಕಾನೂನು. ಯಾವುದೇ ಅಧಿಕಾರ ದುರುಪಯೋಗ ಅಥವಾ KDB ಅವರು ಮಾಡಿದಂಥ ಲೇಔಟಲ್ಲಿ ನಾವು ಭೂಮಿ ಕೊಂಡುಕೊಂಡಿಲ್ಲ. ನಮ್ಮ ಭೂಮಿಯನ್ನು KDB ಕೊಟ್ಟು ಸಿಂಗಲ್ ವಿಂಡೋ ಅಲ್ಲಿ ನಾವು ವಾಪಸ್ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೀವಿ. ಇದರ 100 ಸಂಸ್ಥೆಗಳು ಇದೇ ಥರ ಇದೆ. KDBಯಿಂದ ಭೂ ಮಾಲೀಕರಿಗೆ ನೀಡಲ್ಪಟ್ಟ ಮೊತ್ತ 85,55,000 ಅಂದರೆ ಭೂಮಿಯನ್ನು KDB ಕೊಟ್ಟರು. KDB ಅವರು ಏನು ಆ ರೈತನಿಂದ, ನಮ್ಮ ರಿಲೇಷನ್ ಪರ್ಚೇಸ್ ಮಾಡಿದ್ದಾರೆ, ಅವರು 85 lakhs ಆ ಭೂಮಿ ಬೆಲೆ ಕೊಟ್ಟರು. ಅದಾದಮೇಲೆ ಆ KDB ಕೊಂಡ್ಕೊಂಡಾದ್ಮೇಲೆ ಇದೆಲ್ಲದೂ ಕೂಡ ಪ್ರೋಸೆಸ್ಸನ್ನು ಮಾಡಿ ನಮಗೆ ಆಸ್ಪತ್ರೆಗೆ ನಾವು ಅರ್ಜಿ ಹಾಕ್ತೀವಿ, ನಮ್ಮ ಆಸ್ಪತ್ರೆ ನಮಗೆ ಕೊಡ್ತಾರೆ. ಎಷ್ಟು ಇಸ್ಕೊಂಡ್ರು KDB ಅವರು? 95 ಲಕ್ಷ ಇಸ್ಕೊಂಡ್ರು. ಅಂದರೆ ನಾವೇ ತೆಗೆದುಕೊಂಡಂಥ ಭೂಮಿ XYZ ಹೆಸರಲ್ಲಿ KDB ಕೊಟ್ಟು KDBಯಿಂದ ವಾಪಸ್ ನಾವು ತೆಗೆದುಕೊಂಡಿದ್ದಕ್ಕೆ 10 ಲಕ್ಷ ರೂಪಾಯಿಯನ್ನು ಸರ್ವಿಸ್ ಚಾರ್ಜ್ KDB ತೆಗೆದುಕೊಂಡಿದೆ. ಯಾವುದಕ್ಕೋಸ್ಕರ ತೆಗೆದುಕೊಂಡಿದೆ? ಇದು ನಮಗೆ ಕೊಟ್ಟಂಥ ಸರ್ವೀಸು. ಸಿಂಗಲ್ ವಿಂಡೋ ಅಂಡರ್ನಲ್ಲಿ ಏನೇನು ಈ ಒಂದು ಪ್ರೋಸೆಸ್ಸನ್ನು ಮಾಡಿ ನಮಗೆ ಈ ಒಂದು ಕೈಗಾರಿಕಾ ಕೇಂದ್ರಗಳು, ಹೋಟೆಲ್ಗಳು, ಹಾಸ್ಪಿಟ್ಲ್ಗಳು ಬರಬೇಕು ಅಂತೇಳಿ ನಮ್ಮ ಉದ್ದೇಶ ಏನಿದೆ, ಆ ಉದ್ದೇಶಕ್ಕೆ ಸರ್ವಿಸ್ ಕೊಟ್ಟಿಗೆ 10 ಲಕ್ಷ ಫೀಸ್ ಇಸ್ಕೊಂಡು ಕೊಡ್ತಾರೆ ನಮಗೆ. ಇಷ್ಟೇ ಆಗಿರೋದು. ಇದರಲ್ಲಿ ಯಾವುದೇ ಪಾಪ ದುರುಪಯೋಗ ಪಡಿಸ್ಕೊಂಡಿಲ್ಲ, ಇರೋಂಥ ಕಾನೂನು ಚೌಕಟ್ಟಲ್ಲಿ ಮಾಡಿದ್ವಿ. ಇಷ್ಟೆಲ್ಲ ಕಾನೂನು ಗೊತ್ತಿರುವಂಥ ಹಿರಿಯ ಸದಸ್ಯರು ಯಾವ ಉದ್ದೇಶಕ್ಕೆ ಇದ್ರ ಬಗ್ಗೆ ಬೆಳೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಮೇಲೆ ಬೀದಿಲಿರುವಂಥ ಯಾವುದೋ ಆಸ್ತಿಗಳನ್ನು ನಮ್ಮ ಬೇನಾಮಿ ಆಸ್ತಿ ಅಂಥೇಳಿ ಮಾತಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಪಕ್ಕದಲ್ಲಿ ಕೂರಿಸ್ಕೊಂಡಂಥ ನಾಯಕರುಗಳ ಬಗ್ಗೆ, ಕಾಂಗ್ರೆಸ್ ನಾಯಕರುಗಳ ಬಗ್ಗೆ, ಉದಾಹರಣೆಗೆ 2 ಪ್ರೆಸ್ ಮೀಟ್ಗಳು ಕೂಡ ಸನ್ಮಾನಿಸಿದ ಮಂಜುನಾಥ್ ಗೌಡರು, DCC ಬ್ಯಾಂಕಿನ ಅಧ್ಯಕ್ಷರು, ಮೌನ ಕೂತಿದ್ದು ನೋಡಿದೆ ನಾನು.